ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿಜಯಪುರದ 8 ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ 6, ಬಿಜೆಪಿ 1, JDS 1. ಇನ್ನು ಮುಂದುವರೆದು ಇಲ್ಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾತಿನಿಧ್ಯನ ಜಾಸ್ತಿ ಗೆದ್ದಿತ್ತು. ಗದಗದಲ್ಲಿ 4 ಇದೆ, ಕಾಂಗ್ರೆಸ್ 2 ಮತ್ತು ಬಿಜೆಪಿ 2 ಮಾತ್ರ ಇಲ್ಲಿ ವಿನ್ ಆಗಿತ್ತು. ಇನ್ನು ಧಾರವಾಡ ನೋಡೋದಾದ್ರೆ ಧಾರವಾಡದಲ್ಲಿ 7 ಇದೆ ಒಟ್ಟು, ಕಾಂಗ್ರೆಸ್ 4, ಬಿಜೆಪಿ 3. ಸೊ ಇಲ್ಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು. ಧಾರವಾಡದಲ್ಲೂ ಕೂಡ. ಹಾವೇರಿಯಲ್ಲಂತೂ ಕೂಡ ಮಾಜಿ CM ಬೊಮ್ಮಾಯಿ ಅವ್ರ ಜಿಲ್ಲೆ, ಅವರೇ CM ಆಗಿದ್ದಂಥ ಚುನಾವಣೆ ಹೋಗಿದ್ದು 6 ಇತ್ತು. 6ರಲ್ಲಿ ಕ್ಲೀನ್ ಸ್ವೀಪ್ ಕಾಂಗ್ರೆಸ್. ಬಿಜೆಪಿ ಒಂದು ಗೆಲ್ಲಲಿಲ್ಲ. ಸೊ ಒಂದು ಗೆದ್ದಿದ್ರು ಬೊಮ್ಮಾಯಿ ಅವರು, ಬಟ್ ಅವ್ರ ಬೈ ಎಲೆಕ್ಷನ್ ಅಲ್ಲಿ ಅವ್ರ ಮಗ ಸೋತರು. ಹೀಗಾಗಿ ಕಾಂಗ್ರೆಸ್ 6ಕ್ಕೆ 6 ಗೆದ್ದಂತೆ ಆಯಿತು. ಸೊ ಇದಿಷ್ಟು 50 ಕ್ಷೇತ್ರ ಇದೆ. ಕಿತ್ತೂರು ಕರ್ನಾಟಕದಲ್ಲಿ 6 ಜಿಲ್ಲೆ ಬರುತ್ತೆ. ಇಲ್ಲಿ 50ರಲ್ಲಿ 34 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು. ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಚಾಲೆಂಜ್ DK ಶಿವಕುಮಾರ್ ಅವ್ರಿಗೆ ಈಗಾಗಿನೇ ಅವ್ರು ಈಗಲೇ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಇಲ್ಲೂ ಅಷ್ಟೇ 41 ಕ್ಷೇತ್ರ ಇದೆ, 7 ಜಿಲ್ಲೆ ಬರುತ್ತೆ. ಈ 41 ಕ್ಷೇತ್ರದಲ್ಲಿ ಕಾಂಗ್ರೆಸ್ 2023ರಲ್ಲಿ 27ರಲ್ಲಿ ಗೆದ್ದಿತ್ತು. ಇಲ್ಲೂ ಅಷ್ಟೇ 2 ಭಾಗದಷ್ಟು ಕಾಂಗ್ರೆಸ್ ಗೆದ್ದಿತ್ತು. ಬಿಜೆಪಿ 11, JDS 3ರಲ್ಲಿ ಈ ಒಂದು ಭಾಗದಲ್ಲಿ ವಿನ್ ಆಗಿತ್ತು. ಸೊ ಅದು ನೋಡಿದ್ರೆ ಬೀದರ್, ಕಲಬುರಗಿ 9ರಲ್ಲಿ ಕಾಂಗ್ರೆಸ್ 7 ಗೆದ್ದಿತ್ತು. ಬಿಜೆಪಿ ಇಲ್ಲಿ 2 ಮಾತ್ರ ವಿನ್ ಆಗಿತ್ತು. ಬಿಜೆಪಿ ಕಲಬುರಗಿಯಲ್ಲಿ ಕಾಂಗ್ರೆಸ್ 7 ಗೆದ್ದಿತ್ತು. ಇನ್ನು ಯಾದಗಿರಿ 4ರಲ್ಲಿ ಕಾಂಗ್ರೆಸ್ 3 ಗೆದ್ದರೆ JDS 1 ಇತ್ತು, ಬಿಜೆಪಿ 0 ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ. ಇನ್ನು ಮುಂದುವರೆದು ಬೀದರಲ್ಲಿ 6ರಲ್ಲಿ ಕಾಂಗ್ರೆಸ್ 2 ಗೆದ್ದಿತ್ತು, ಬಿಜೆಪಿ 4. ನೋಡಿ ಇವತ್ತು ನಿನ್ನೆ ಮತ್ತು ಇವತ್ತು ಬೀದರಲ್ಲಿ DK ಶಿವಕುಮಾರ್ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚಾಲನೆ ಮಾಡೋದಕ್ಕೆ ಇದು ಒಂದು ಕಾರಣ. ಬೀದರಲ್ಲಿ ಕಾಂಗ್ರೆಸ್ 2 ಗೆದ್ದಿತ್ತು, 6ರಲ್ಲಿ ಬಿಜೆಪಿ 4 ಗೆದ್ದಿತ್ತು. ಇನ್ನಷ್ಟು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ. ಇನ್ನು ರಾಯಚೂರಲ್ಲಿ 7ರಲ್ಲಿ ಕಾಂಗ್ರೆಸ್ 4, ಬಿಜೆಪಿ 2, JDS 1. ಸೊ ಇದಿಷ್ಟು ಕಲ್ಯಾಣ ಕರ್ನಾಟಕದ. ಅದು ಬಿಟ್ಟರೆ ವಿಜಯನಗರ 5 ಇದೆ, ಮತ್ತು ಬಳ್ಳಾರಿ 5 ಇದೆ, ಕೊಪ್ಪಳ 5 ಇದೆ. ಕೊಪ್ಪಳದಲ್ಲಿ 5ರಲ್ಲಿ 3 ಕಾಂಗ್ರೆಸ್, ಬಿಜೆಪಿ 2. ಇನ್ನು ವಿಜಯನಗರನೂ ಅಷ್ಟೇ, ವಿಜಯನಗರದಲ್ಲಿ 5 ಇದೆ. ಈ 5ರಲ್ಲಿ ಕಾಂಗ್ರೆಸ್ 3, ಬಿಜೆಪಿ 1, JDS 1. ಇನ್ನು ಬಳ್ಳಾರಿಯಲ್ಲಿ 5 ಇದೆ. ಆ 5ರಲ್ಲಿ ಕಾಂಗ್ರೆಸ್ 5 ಗೆದ್ದಿತ್ತು, ಬಿಜೆಪಿ 0, ಕಾಂಗ್ರೆಸ್ 0. ಸೊ ಇದು ಕಲ್ಯಾಣ ಕರ್ನಾಟಕದ ಚಿತ್ರಣ. ಸೊ ಹೀಗಾಗಿನೇ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ 2 ಭಾಗ ತುಂಬ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ 2028ಕ್ಕೆ. ಇದೇ ಕಾರಣಕ್ಕಾಗಿ DK ಶಿವಕುಮಾರ್ ಈಗ ಟೂರನ್ನು ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ನಮ್ಮ ಜೊತೆ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಎಸ್ ಮಾರುತಿ, ಸಹಜವಾಗಿಯೇ 2018ರಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಒಂದು ದೊಡ್ಡ ಆರೋಪ ಇತ್ತು. ಅವರು ಹಳೆ ಮೈಸೂರು ಭಾಗದವರು, ಒಕ್ಕಲಿಗ ನಾಯಕರು, ಅವರು ಹಾಸನಕ್ಕೆ, ಮಂಡ್ಯಗೆ ಮತ್ತು ರಾಮನಗರಕ್ಕೆ CM, ಅವರು ಅಖಂಡ ಕರ್ನಾಟಕಕ್ಕೆ CM ಅಲ್ಲ ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಇತ್ತು. ಬಿಜೆಪಿಯವರು ಕೂಡ ಅದನ್ನ ಆರೋಪ ಮಾಡ್ತಾಯಿದ್ರು. ಯಾಕಂದರೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇತ್ತು ಆಗ. ಈಗ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು, ಹಳೆ ಮೈಸೂರು ಭಾಗದವರು, ಕಾಂಗ್ರೆಸ್ನಲ್ಲಿ CM ಆಗಿದ್ದಾರೆ. ತಮ್ಮ 1 ತಿಂಗಳ ಆಡಳಿತಾವಧಿಯ ಮುಗಿದ ತಕ್ಷಣ ಈಗ ಬೀದರ್ನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಆಗಿರ್ಬೋದು, ಕೆಲವೊಂದಿಷ್ಟು ಯೋಜನೆಗಳಿಗೆ ಚಾಲನೆ ಕೊಟ್ಟರಾಗಿರ್ಬೋದು, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಸೊ ಇದರ ಟಾರ್ಗೆಟ್ 2028 ಚುನಾವಣೆ, ಅಲ್ಲಿ ಉತ್ತರ ಕರ್ನಾಟಕವನ್ನು ಗೆಲ್ಲಬೇಕು ಮತ್ತೆ ಅನ್ನೋ ಲೆಕ್ಕಾಚಾರ. ಕಿತ್ತೂರು ಕರ್ನಾಟಕದ 6 ಜಿಲ್ಲೆಯ 50 ಕ್ಷೇತ್ರ ಬರುತ್ತೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ 41 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಒಟ್ಟು 91 ವಿಧಾನಸಭಾ ಕ್ಷೇತ್ರ. ಕಳೆದ ಬಾರಿ ಕಿತ್ತೂರು ಕರ್ನಾಟಕದ 50ರಲ್ಲಿ 34 ಕಾಂಗ್ರೆಸ್ ಗೆದ್ದಿತ್ತು, 41ರಲ್ಲಿ 27 ಕಾಂಗ್ರೆಸ್ ಗೆದ್ದಿತ್ತು. ಆಲ್ಮೋಸ್ಟ್ 91ರಲ್ಲಿ 60 ಕ್ಷೇತ್ರ ಗೆದ್ದಿದ್ರು. ಅಂದರೆ 3/2 ಭಾಗ ಕಾಂಗ್ರೆಸ್ ಗೆದ್ದಿತ್ತು. ಅದಕ್ಕೆ 136 ಬಲ ಬಂದಿತ್ತು. ಬೆಂಗಳೂರಲ್ಲಿ ಕಡಿಮೆ ಇತ್ತು. ಕರಾವಳಿ ಭಾಗದಲ್ಲಿ 19 ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದೆ 3-4 ಅಷ್ಟೇ. ಸೊ ಬೆಂಗಳೂರು, ಕರಾವಳಿ, ಮಲೆನಾಡು ಈ ನೆಚ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಸೊ 2028 ಗೆಲ್ಲಬೇಕಾದ್ರೆ ಉತ್ತರ ಕರ್ನಾಟಕ ಬೇಕು ಅನ್ನೋ ಒಂದು ಏನು ಪ್ಲಾನ್ ಇತ್ತು. ಈಗಲಿಂದನೇ ಶುರುವಾಯ್ತಾ ಚುನಾವಣೆಯ ರಣಕಹಳೆ ಆಗಿದೆ DK ಶಿವಕುಮಾರ್ ಅವರ ಪ್ಲಾನ್ ಮತ್ತು ಚುನಾವಣಾ ತಯಾರಿ? ಸತೀಶ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಲೆಕ್ಕಾಚಾರ ಹಾಕಿದ್ದೇನಂತ ಹೇಳಿದ್ರೆ, ಕೇವಲ ನಾನು ಮುಖ್ಯಮಂತ್ರಿ 2 ವರ್ಷಕ್ಕಲ್ಲ, 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಇವತ್ತಿನಿಂದಲೇ ನಾನು ಕೆಲಸವನ್ನು ಶುರು ಮಾಡಬೇಕು ಅಂತ. 2028ಕ್ಕೆ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸಹಜವಾಗಿ ನಾಯಕತ್ವ DK ಶಿವಕುಮಾರ್ ಅವರು ಆಗಿರೋದ್ರಿಂದ DK ಶಿವಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಕ್ಕೆ ಅವಕಾಶಗಳಿರುತ್ತೆ. ಹೀಗಾಗಿ DK ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ಏನು, ಈ ಹಿಂದೆ 136 ಅನ್ನುವಂಥ ಒಂದು ಅಂಕಿಅಂಶವನ್ನು ನಾನು 2023ರಲ್ಲಿ ಹೇಳಿ ಚುನಾವಣೆಗೆ ಹೋಗಿದ್ವು, ಅದರಂತೆ ಆಯಿತು. ಅದೇ ರೀತಿ 2028ಕ್ಕೂ ಕೂಡ ನನ್ನ ಲೆಕ್ಕಾಚಾರ
224 ವಿಧಾನಸಭಾ ಕ್ಷೇತ್ರಗಳಲ್ಲಿ 136 ಸ್ಥಾನಗಳನ್ನು ಗೆಲ್ಲೋದು ಅಂತ. ಈ ಹಿನ್ನೆಲೆಯಲ್ಲೇ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಸಹಜವಾಗಿ ರಾಜಕಾರಣಿ ಅಭಿವೃದ್ಧಿ ಕೆಲಸ ಜೊತೆಗೇನೆ ರಾಜಕೀಯ ಲೆಕ್ಕಾಚಾರ ಹಾಕುವಂಥದ್ದು ನಿಜ. DK ಶಿವಕುಮಾರ್ ಅವರ ಮುಂದೆ ಇನ್ನೇನು ಭಾಳಷ್ಟು ವರ್ಷಗಳು ಇಲ್ಲ, ಕೇವಲ ಇರುವಂಥದ್ದು 1 ವರ್ಷ 10 ತಿಂಗಳು. 1 ವರ್ಷ 10 ತಿಂಗಳು 10 ತಿಂಗಳನ್ನು ನಾವು ಚುನಾವಣೆ ಮಾಡೋದಕ್ಕೆ ಅವರು ಮೀಸಲಾಗಿ ಇಟ್ಕೊಳ್ಬೇಕಾಗುತ್ತೆ. ಅವ್ರಿಗೆ ಬಿಗಿಯಾಗಿ ಸಿಗುವಂಥದ್ದು ಕೇವಲ 1 ವರ್ಷ. ಈ 1 ವರ್ಷದಲ್ಲಿ ಜನರಿಗೆ ಹತ್ತಿರ ಆಗೋದಕ್ಕೆ ಯಾವ ಯೋಜನೆಗಳನ್ನು ರೂಪಿಸಬೇಕು, ಯಾವ ಜನರನ್ನು ನಾನು ಹತ್ತಿರ ಆಗಬೇಕು, ಈಗ ಇರುವಂತಹ 140 ಶಾಸಕರ ಪೈಕಿ ಯಾರಿಗೆ ಆಡಳಿತಾತ್ಮಕ ವಿರೋಧಿ ಅಲೆ ಇಲ್ಲ, ಯಾರು ಗೆಲ್ಬೋದು, ಯಾರು ಗೆಲ್ತಾರೆ, ಯಾವ ಕ್ಷೇತ್ರಕ್ಕೆ ಯಾವ ಜಿಲ್ಲೆಗೆ ನಾನು ಪದೇ ಪದೇ ಭೇಟಿ ಮಾಡಬೇಕು, ಈ ಲೆಕ್ಕಾಚಾರಗಳನ್ನು ಆಗ್ತಾ ಇರುವಂಥದ್ದು ನಿಜ. ಈ ಹಿನ್ನೆಲೆಯಲ್ಲೇ DK ಶಿವಕುಮಾರ್ ಅವರು ಮೊದಲನೇದಾಗಿ ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಆದ ಬಳಿಕ ಮಾಡ್ತಾ ಇರುವಂಥ ಒಂದು ಪ್ರವಾಸ, ಈಗ ಬರ ಪ್ರವಾಸ ಅಂತ ಅವರೇ ಹೇಳ್ಕೊಂಡ್ರು ಕೂಡ ಬರ ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಂಡಂಥದ್ದು ಉತ್ತರ ಕರ್ನಾಟಕದ ಜಿಲ್ಲೆಗಳು. ಅದರಲ್ಲೂ ಪ್ರಮುಖವಾಗಿ ಬೀದರ್ ಜಿಲ್ಲೆಯಿಂದ ನನ್ನ ಪ್ರವಾಸ ಆರಂಭ ಮಾಡ್ತೀನಿ, ಬಸವರ ನಾಡಿನಿಂದ ನಾನು ಪ್ರವಾಸವನ್ನು ಆರಂಭ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನೆಯಿಂದಲೂ ಕೂಡ ಅಲ್ಲಿ ನಿನ್ನೆ ಮತ್ತು ಇವತ್ತು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಪ್ರವಾಸನ ಮಾಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಇರ್ತಾರೆ, ನಾಡಿದ್ದು ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಾವು 2004ರ ಇತ್ತೀಚೆಗೆ ಚುನಾವಣೆಯನ್ನು ತೆಗೆದುಕೊಂಡಾಗ 2008ರಿಂದ ಇತ್ತೀಚೆಗೆ ತೆಗೆದುಕೊಂಡಾಗ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಯಾರು 60ಕ್ಕಿಂತ ಅಧಿಕ ಸ್ಥಾನಗಳನ್ನು ಗೆದ್ದರೋ ಆ ಪಕ್ಷ ಅಧಿಕಾರವನ್ನು ನೀಡಿದೆ. 2008ರಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ BJP ಗೆಲ್ತು. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ BJP ಮೊದಲ ಬಾರಿಗೆ ತಮ್ಮ ಸ್ವಂತ ಬಲದ ಮೇಲೆ 5 ಜನ ಪಕ್ಷೇತರ ಶಾಸಕರ ಸಪೋರ್ಟ್ ಪಡೆದಿರ್ಬೋದು, ಆದರೆ ಅವತ್ತು BJP ದೊಡ್ಡ ಪಕ್ಷವಾಗಿ ಸರ್ಕಾರವನ್ನು ರಚನೆ ಮಾಡಿತು. ಅದೇ ರೀತಿ 2013ರಲ್ಲಿ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ ನೇತೃತ್ವದಲ್ಲಿ ಕಾಂಗ್ರೆಸ್ ಆ ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಧಿಕ ಸ್ಥಾನಗಳನ್ನು ಗೆದ್ದರು. ಹಾಗಾಗಿ ಆವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2018ಕ್ಕೆ ಮತ್ತೆ ಅದು ರಿವರ್ಸ್ ಆಯ್ತು. ಅಂದರೆ BJP ಅಧಿಕ ಸ್ಥಾನಗಳನ್ನು ಗೆದ್ದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ತು. ಅವತ್ತು JDS 36 ಸ್ಥಾನಗಳನ್ನು 40ರ ಗಡಿ ದಾಟಿತ್ತು. ಹೀಗಾಗಿ ಅವತ್ತು ಸಮ್ಮಿಶ್ರ ಸರ್ಕಾರ ಅನಿವಾರ್ಯವಾಯಿತು. ಅದಾದ ಬಳಿಕ 2019ರಲ್ಲಿ ಮತ್ತೆ BJP ಅವರು ಅಧಿಕಾರಕ್ಕೆ ಬಂದರೂ ಕೂಡ BJP ಅವರು 100ರ ಗಡಿ ದಾಟೋದಕ್ಕೆ ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ, ಅದರಲ್ಲೂ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೇನು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ BJP ಅವ್ರಿಗೆ ಸಮಸ್ಯೆ ಇಲ್ಲ. ಆ ಭಾಗದಲ್ಲಿ ಸಮಸ್ಯೆ ಕಾಂಗ್ರೆಸ್ ಅವ್ರಿಗೆ. ಕಾಂಗ್ರೆಸ್ ಇವತ್ತಿಗೂ ಕೂಡ ಮಲೆನಾಡು ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅದನ್ನು ಹೊರತುಪಡಿಸಿ ನಾವು ಚುನಾವಣಾ ರಾಜಕಾರಣವನ್ನು ಮಾಡಬೇಕು, ಚುನಾವಣಾ ಅಂಕಿಅಂಶಗಳನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ತಾರೆ. DK ಶಿವಕುಮಾರ್ ಅವರು ಚುನಾವಣೆ ಮಾಡೋದರಲ್ಲಿ ಭಾಳಷ್ಟು ನಿಸ್ಸೀಮರು, ಭಾಳಷ್ಟು ಲೆಕ್ಕಾಚಾರವನ್ನು ಹಾಕಿ ಮಾಡುವಂಥವರು. ಈ ಹಿನ್ನೆಲೆಯಲ್ಲೇ ಉತ್ತರ ಕರ್ನಾಟಕ ಭಾಗದಿಂದ, ಉತ್ತರ ಕರ್ನಾಟಕದಲ್ಲಿ ನಾವು ಸಾಲಿಡಾಗಿ ಗೆದ್ಕೊಂಡು ಬಂದರೆ 2028ಕ್ಕೂ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರೋದು ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡೆ ಇವತ್ತು ಕೂಡ ಪ್ರವಾಸ ಆರಂಭ ಮಾಡಿರುವಂಥದ್ದು. ಬಹುತೇಕ ನೀವು ಹೇಳಿದಂತೆ ನಾನು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರ ವ್ಯಾಪ್ತಿ ಭಾಳಷ್ಟು ಸೀಮಿತವಾಗಿದೆ. ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವರ ವ್ಯಾಪ್ತಿಯನ್ನು ಕುಗ್ಗಿಸ್ಕೊಳ್ತಲೇ ಬಂದ, ಅದು ಕಾರ್ಯಕರ್ತರ ತಪ್ಪಂತ ನಾನು ಹೇಳೋದಿಲ್ಲ, ಅದು ಕುಮಾರಸ್ವಾಮಿ ಅವ್ರ ತಪ್ಪು ಅಂತ ಹೇಳಬೇಕಾಗುತ್ತೆ. 2004ರಲ್ಲಿ ಅವತ್ತಿದ್ದಂತಹ ಜನತಾ ಪರಿವಾರದ ನಾಯಕರು ಇವತ್ತಿರುವಂತಹ ಸೀಮಿತ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು JDSಗೆ ಭಾಳಷ್ಟು ವ್ಯತ್ಯಾಸಗಳಿದ್ದವು. ಹೀಗಾಗಿ 2018ರಲ್ಲಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಅಂದಾಗ ಉತ್ತರ ಕರ್ನಾಟಕ ಭಾಗದ ಹಲವು ಶಾಸಕರು, ಅದರಲ್ಲೂ ಅವತ್ತು BJP ಅವರೇ ನೇರವಾಗಿ ಆರೋಪ ಮಾಡಿದವರು ಕೇವಲ ಒಂದು ಪ್ರದೇಶಕ್ಕಷ್ಟೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ ನಿಜ. ಇದೆಲ್ಲವೂ ಕೂಡ ತಲೆಯಲ್ಲಿಟ್ಕೊಂಡಿರುವಂಥ DK ಶಿವಕುಮಾರ್ ಪ್ರತಿ ಬಾರಿ ಹೇಳೋದು, ನಾನು ಯಾವುದೇ ಒಂದು ಪ್ರದೇಶಕ್ಕೆ, ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಒಂದು ವ್ಯಕ್ತಿ ಅಲ್ಲ, ನಾನು ಎಲ್ಲ ಸಮುದಾಯಗಳಿಗೂ ಒಳಪಡುವಂಥ ಒಂದು ವ್ಯಕ್ತಿ, ಇಡೀ ರಾಜ್ಯಕ್ಕೆ ಬೇಕಾಗಿರುವಂಥ ಒಂದು ವ್ಯಕ್ತಿ ಅಂತ. ಇದು ಭಾಳಷ್ಟು ಸ್ಟ್ರಾಟಜಿಯಾಗಿ ಹೋಗ್ತಾ ಇದ್ದಾರೆ. ಅಂತಿಮವಾಗಿ ನಿರ್ಧಾರ ಮಾಡೋದು ಮತದಾರ. 2028ಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಆದರೆ 2028ಕ್ಕೆ ಸಮಸ್ಯೆ ಆಗಬಾರ್ದು, ಮತ್ತೆ 136 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ DK ಶಿವಕುಮಾರ್ ಅವರು ಈ ತಂತ್ರವನ್ನು ಮಾಡ್ತಾ ಇರುವಂಥದ್ದು. ಸತೀಶ್. ಎಸ್ ಮಾರುತಿ, ಥ್ಯಾಂಕ್ ಯು ನಿಮ್ಮ ವಿಶ್ಲೇಷಣೆಗಾಗಿ.